ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ಇಂಚುರ ಸಾಯನ್. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು ಅಂತಿದ್ದಾರೆ. ಆದರೆ ಈಗ ನಮ್ಮ ಪಾಲಿಟಿಕ್ಸ್ ನಲ್ಲಿ ನೋಡೋದಾದ್ರೆ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಅಂದ್ರೆ ಸಂಕ್ರಾಂತಿ ಆದ ಬಳಿಕ ಸಿಡಿದೇಳ್ತಾರ ಡಿಸಿಎಂ ಡಿಕೆಶಿ ಅಂತ. ಕುರ್ಚಿ ಕದನದಲ್ಲಿ ನಾಯಕತ್ವ ತೆಗೆದುಕೊಳ್ಳೋಕೆ ಡಿಕೆಶಿ ಸಂಕ್ರಾಂತಿ ಆದ್ಮೇಲೆ ಮುಂದಾಗ್ತಾರ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಹಾಗೆ ಮುಖ್ಯವಾಗಿ ಚರ್ಚಿಸಬೇಕಾಗತ್ತೆ. ಸಂಕ್ರಾಂತಿ ಬಳಿಕ ಸಿಡಿದೇಳುವವರೇ ಡಿಸಿಎಂ ಡಿಕೆಶಿ. ನಾಯಕತ್ವ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಡೆಲ್ಲಿ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಕುರ್ಚಿ ಕದನ ಸಂಕ್ರಾಂತಿ ಬಳಿಕ ಕೈಯಲ್ಲಿ ಕ್ರಾಂತಿ. ನಾಯಕತ್ವ ಸಂಬಂಧ ಡಿಸಿಎಂ ಡಿಕೆಶಿ ಡೆಲ್ಲಿ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಅನಕಾಧಿಪತಿ ಬಿಗ್ ಪ್ಲಾನ್ ಅನ್ನ ನಡೆಸಲಾಗ್ತಾ ಇದೆ. ಈ ಕನಕಾಧಿಪತಿ ಬಿಗ್ ಪ್ಲಾನ್ ಮಾಡೋದ್ರ ಜೊತೆಗೆ ಮನವೊಲಿಸಿ ಸಿಎಂ ಹುದ್ದೆಯನ್ನ ಪಡೆಯಬೇಕು ಅನ್ನೋ ಪ್ರಯತ್ನ ಕೂಡ ಇದೆ. ಸೋನಿಯಾ ರಾಹುಲ್ನ ಮನವೊಲಿಸಿ ಸರ್ಕಸ್ ಮಾಡ್ತಾ ಇದ್ದಾರೆ, ಮನವೊಲಿಸಬೇಕು ಅಂತ. ಹಿಗ್ಗಿ ಕುಣಿದಾಡಲು ತುದಿಗಾಲ್ನಲ್ಲಿ ಡಿಸಿಎಂ ಟೀಮ್ ಕಾಯ್ತಾ ಇದೆ ಕಾತರದಿಂದ. ಸದ್ಯ ತಾಳ್ಮೆಯಿಂದ ಕಾಯ್ತಿರುವ ಟ್ರಬಲ್ ಶೂಟರ್. ವರಿಷ್ಠರ ವಿಳಂಬ ನಡೆಗೆ ಬೇಸರವಾಗ್ತಾ ಇದೆ. ಹಾಗಾಗಿ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಡಿಸಿಎಂ ಡಿಕೆಶಿ. ಕುರ್ಚಿ ಕದನದ ಈ ಗುದ್ದಾಟದಲ್ಲಿ ಸಂಕ್ರಾಂತಿ ಬಳಿಕ ಕೈಯಲ್ಲಿ ಕ್ರಾಂತಿ ಮೂಡುತ್ತಾ? ಸಂಕ್ರಾಂತಿ ಬಳಿಕ ಸಿಡಿದೇಳುವವರೇ ಹಾಕಿದ್ರೆ ಡಿಸಿಎಂ ಡಿಕೆಶಿ. ಈ ನಾಯಕತ್ವ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಡೆಲ್ಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ನ ಭೇಟಿಯಾಗಿ ಕನಕಾಧಿಪತಿ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿನ ಮನವೊಲಿಸಿ ಸಿಎಂ ಹುದ್ದೆ ಪಡಿಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೋನಿಯಾ ರಾಹುಲ್ ಗಾಂಧಿ ಅವರ ಮನವೊಲಿಸಿ ಈ ಸಿಎಂ ಸ್ಥಾನವನ್ನ ಪಡ್ಕೋಬೇಕು ಅಂತ ಇದೀಗ ಡಿಸಿಎಂ ಡಿಕೆಶಿ ಡೆಲ್ಲಿ ಯಾತ್ರೆಯನ್ನ ಬಳಸ್ತಾ ಇದ್ದಾರೆ.